ಹೋಬಳಿಯಲ್ಲಿ ಬರ್ತಕ್ಕಂಥ ಪರಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 92 ಮತ್ತೆ ಇದೇ ಗ್ರಾಮ ಪರಮನಹಳ್ಳಿ ಗ್ರಾಮ ಮತ್ತು ವಾಗ್ಟಾ ಅಗ್ರಹಾರಕ್ಕೆ ಸೇರಿದಂಥ ಸರ್ವೆ ನಂಬರ್ 32 ಹಾಗೂ 39 ಮತ್ತೆ ತಿಂಗಳ ಗ್ರಾಮದ ಕೆರೆ ಆ ಕೆರೆ ಮತ್ತೆ ನಮ್ಮ ಅಂಗನಹಳ್ಳಿ ಹೋಬಳಿಯ ಮೇಡಹಳ್ಳಿ ಆ ಪಕ್ಕದಲ್ಲೇ ಬರ್ತಕ್ಕಂಥ ಸೋಮಲಾಪುರ ಕೆರೆ ಮತ್ತು ಕಾಜೇಸಹಳ್ಳಿ ಮತ್ತು ವಂಚನಹಳ್ಳಿ ಕೆರೆಗಳಲ್ಲಿ ಮಣ್ಣನ್ನು ಅಕ್ರಮವಾಗಿ ರಾಷ್ಟ್ರೀಯ ಹೆದ್ದಾರಿ ಹಳೆ ರಾಷ್ಟ್ರೀಯ ಹೆದ್ದಾರಿ 207 ಈಗೇನು ಹೊಸ ರಾಷ್ಟ್ರೀಯ ಹೆದ್ದಾರಿ 648 ಆಗ್ತಿದೆ. ಆ ರಸ್ತೆ ನಿರ್ಮಾಣಕ್ಕಾಗಿ ಸ್ಕೈಲಾಕ್ ಇನ್ಫಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ತೆಗಿತಾರೆ. ಅವರು ತೆಗಿತಾ ಇರೋದಕ್ಕೆ ಸರ್ಕಾರದಿಂದ ಯಾವುದೇ ಅನುಮತಿ ಇಲ್ಲ. ಸೊ ಆಗಲೂ ಅನುಮತಿಯನ್ನ ಪಡೆದಿದ್ರೆ ಆ ನಿಯಮವನ್ನ ಗಾಳಿಗೆ ತೂರಿ ಆ ನಿಯಮ ಇರ್ತಕ್ಕಂಥದ್ದು 1 ಮೀಟರ್ 1.25 ಮೀಟರ್ ತೆಗಿಬೇಕು, ಕೇವಲ 4 ಅಡಿಗಳಷ್ಟು ತೆಗಿಬೇಕು ಅಂತ ನಿಯಮ ಇದೆ. ಆದರೆ ಇವರು ಸುಮಾರು 20-25 ಅಡಿ ಆಳವನ್ನ ತೆಗಿತಾ ಇದ್ದಾರೆ. ಅದು ಆಳ ತೆಗೆಯೋದು ಇಳಿಜಾರವಾಗಿ ಆ ಕೆರೆಯನ್ನ ತೆಗಿತಾ ಇಲ್ಲ, ಇಳಿಜಾರಾಗಿ ಮಣ್ಣನ್ನು ತೆಗಿತಾ ಇಲ್ಲ. ಆದರೆ ಇವರು ತೆಗಿತಾ ಇರೋದು ಒಂದು ಗೋಡೆ ರೀತಿಯಲ್ಲಿ ದೊಡ್ಡ ಎತ್ತರದ ಒಂದು ಕಂದಕವನ್ನು ನಿರ್ಮಾಣ ಮಾಡಿ ತೆಗಿತಾ ಇದ್ದಾರೆ. ಇದರಿಂದ 27/8/2024 ನಮ್ಮ ತರಬಳಿಗೆ ಹೊಂದಿಕೊಂಡಿರ್ತಾ ಇರತಕ್ಕಂಥ ಪರಮನಹಳ್ಳಿ 92 ಸರ್ವೆ ನಂಬರ್ ಕೆರೆಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ರೋಜಾ ಬಿನ್ ರಮೇಶ್ ಎಂತಕ್ಕಂಥ 30 ವರ್ಷದ ಹೆಣ್ಣು ಮಗಳು ಅಲ್ಲಿ ಕಾಲ್ಜಾರಿ ಬಿದ್ದು ಪ್ರಾಣವನ್ನು ಕಳ್ಕೊಂಡಿದ್ದಾಳೆ. ನಮ್ಮ ಪ್ರಶ್ನೆ ಇಷ್ಟೇ, ಇವರ ಆ ಪ್ರಾಣ ಕಳ್ಕೊಂಡಿರೋದಕ್ಕೆ ಹೊಣೆ ಯಾರು ಅಂತಕ್ಕಂಥದ್ದು, ಅಥವಾ ಸರ್ಕಾರ ಈ ಜವಾಬ್ದಾರಿ ವಹಿಸಬೇಕು. ಈ ಮಣ್ಣನ್ನ ರಕ್ಷಣೆ ಮಾಡಬೇಕಾಗಿದ್ದು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ. ಕೆರೆಗಳನ್ನ ರಕ್ಷಣೆ ಮಾಡಬೇಕಾದದ್ದು, ಜಲಸಂಪತ್ತನ್ನ ರಕ್ಷಣೆ ಮಾಡಬೇಕಾಗಿದ್ದು, ಸರ್ಕಾರಿ ಭೂಮಿಗಳನ್ನ ರಕ್ಷಣೆ ಮಾಡಬೇಕಾಗಿದ್ದು ಈ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ. ಈ ಸರ್ಕಾರಿ ಅಧಿಕಾರಿಗಳು ಆ ಮಣ್ಣು ಮಾಫಿಯಾ ಯಾರು ಮಣ್ಣು ತೆಗಿತಾ ಇದ್ದಾರೆ ಅವ್ರ ಜೊತೆ ಶಾಮೀಲಾಗಿ ಇವತ್ತು ಈ ದುರ್ಘಟನೆಗಳು ನಡೀತಾ ಇದ್ದಾವೆ. ಇವತ್ತೇನಾದ್ರೂ ಆ ಕೆರೆಗಳ ಹತ್ರ ನೀವು ಹೋಗಿ ನೋಡ್ಬೋದು. ಅಲ್ಲಿ ಹೋದ್ರೆ ಪ್ರಾಣಿ ಪಕ್ಷಿಗಳೇನಾದ್ರೂ ನೀರು ಕುಡಿಯೋದಕ್ಕೆ ಆ ಕೆರೆಗೆ ಏನಾದ್ರೂ ಆಕಸ್ಮಿಕವಾಗಿ ಇಳಿದ್ರೆ ಅಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಮನುಷ್ಯರು ಕೂಡ ಅಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ. ಇಂದಿನ ಪೂರ್ವಿಕರು ಕೆರೆ ಕಟ್ಟೆಗಳನ್ನ ಕಟ್ಟಿದ್ದು ಅದು ಜನಸಾಮಾನ್ಯರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ. ಇವತ್ತಿನ ಒಂದು ಯುಗ ಏನಿದೆ, ಇಲ್ಲಿನ ಜನರು ಏನಿದ್ದಾರೆ ಈಗ ಆ ಕೆರೆಗಳನ್ನ ಲೂಟಿ ಮಾಡಿ ತಮ್ಮ ಬದುಕುಗಳನ್ನ ಕಟ್ಕೊಳ್ಳೋದಕ್ಕೆ ಇಡೀ ಸಂಪತ್ತನ್ನ ಲೂಟಿ ಮಾಡ್ತಿದ್ದಾರೆ. ಮತ್ತು ಈ ಕೆರೆಯಲ್ಲಿ ಇಷ್ಟು 25 ಅಡಿ ಆಳ ಮಣ್ಣನ್ನು ತೆಗೆದಿರೋದ್ರಿಂದ ಏನು ಅಂತರ್ಜಲ ಬತ್ತಿ ಹೋಗುತ್ತೆ. ನಿಮ್ಗೆ ಗೊತ್ತಿದೆ, ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಸುಮಾರು ಆಳಕ್ಕೆ ಹೋಗ್ತಾ ಸೂರ್ಯನ ತಾಪ ಭೂಮಿಗೆ ನೇರವಾಗಿ ಬಿದ್ದರೆ ಅಲ್ಲಿ ಅಂತರ್ಜಲ ಬತ್ತಿ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನೊಂದ ಏನು ರೋಜಳ ಕುಟುಂಬಕ್ಕೆ ಸರ್ಕಾರದಿಂದ 50 ಲಕ್ಷ ಪರಿಹಾರನ್ನ ಕೊಡಬೇಕು. ಆ ಪರಿಹಾರವನ್ನ ಆ ಕಂಪನಿ ಕಡೆಯಿಂದ ಕಲೆಕ್ಟ್ ಮಾಡಿಕೊಂಡು ಏನು ಸ್ಕೈಲಾಕ್ ಇನ್ಫಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಆ ಕಡೆಯಿಂದ ವಸೂಲಿ ಮಾಡಿ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದೀವಿ. ಅದರ ಜೊತೆಯಲ್ಲಿ ಆ ಕಂಪನಿ ಏನಿದೆ ಸ್ಕೈಲಾಕ್ ಇನ್ಫ್ರಾಸ್ಟ್ರಕ್ಚರ್ ಅದನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಅವ್ರು ಎಲ್ಲ ಕಡೆನೂ ಮಣ್ಣನ್ನ ಗುಟ್ಟುಗಳನ್ನ ನೋಡಿದ್ದೀರಾ ನೀವು, ಒಂದು ಪರ್ಮಿಷನ್ ಇಲ್ದಿರಾ ಯಾವುದೇ ಒಂದು ಅನುಮತಿ ಪಡೆದಿರಾ ಗುಟ್ಟುಗಳನ್ನೆಲ್ಲ ನಮ್ಮ ಭಾಗದಲ್ಲಿ ಕಾಲು ಮಾಡಿಬಿಟ್ಟಿದ್ದಾರೆ. ಈಗ ನೀವು ಕೊಡಗಿನಲ್ಲಿ ನೋಡಿದ್ದೀರಾ, ಪ್ರಕೃತಿಯನ್ನ ಯಾರು ನಾಶ ಮಾಡ್ತಾರೋ ಪ್ರಕೃತಿ ಪರಿಣಾಮವನ್ನ ನಾವು ಎದುರಿಸಬೇಕಾಗುತ್ತೆ. ಪ್ರಕೃತಿ ವಿನಾಶ ಅಂದ್ರೆ ಮಾನವ ಸಂಕುಲ ಪ್ರಾಣಿ ಸಂಕುಲ ಕೂಡ ವಿನಾಶ ಆಗುತ್ತೆ. ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿನ ಸ್ಥಳೀಯರು ಕೇವಲ ದುಡ್ಡಿನ ಆಸೆಗೋಸ್ಕರ ಕೂಡ ಅಲ್ಲಿ ಯಾವ ಭಾಗದಲ್ಲಿ ಇರ್ತಕ್ಕಂಥ ಪಂಚಾಯಿತಿಯ ಸದಸ್ಯರುಗಳು ಸ್ಥಳೀಯರು ಕೂಡ ಇದರೊಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ. ಅವ್ರು ಅರ್ಥ ಮಾಡಿಕೊಂಡು ಈ ಸರ್ಕಾರಿ ಸ್ವತ್ತನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೀವಿ. ಅದೇ ರೀತಿ ಕೆರೆಗಳಿಗೆ ಸುತ್ತು ಬೇಲಿಯನ್ನ ಹಾಕ್ಬೇಕು, ತಂತಿ ಬೇಲಿಯನ್ನ ಹಾಕ್ಬೇಕು. ಯಾಕಂದ್ರೆ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಅಲ್ಲಿ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ 100 ಮೀಟರ್ ಅಲ್ಲಿ ತರಬಳ್ಳಿಯಲ್ಲಿ. ಆ ಮಕ್ಕಳೇನಾದ್ರೂ ಅಲ್ಲಿ ಬಂದ್ರೆ ಆ ಕೆರೆಯಲ್ಲಿ ಬಿದ್ದು ಸಾಯುವಂತ ನಿದರ್ಶನಗಳಿದ್ದಾವೆ. ಅದರಿಂದ ಸುತ್ತು ತಂತಿ ಬೇಲಿಯನ್ನು ಎಲ್ಲ ಕೆರೆಗಳಿಗೂ ಸರ್ಕಾರನೇ ಹಾಕ್ಬೇಕು. ಆಮೇಲೆ ಈ ಕೆರೆಗಳ ತೆಗೆದಿರೋ ಸೂಕ್ತ ತನಿಖೆ ನಡೆಸಬೇಕು. ಈ ಮಣ್ಣು ತೆಗೆದಿರೋ ಅಕ್ರಮ ಮಣ್ಣು ತೆಗೆದಿರೋ ವಿಚಾರವಾಗಿ ಒಂದು ತನಿಖಾ ತಂಡವನ್ನ ಮಾಡಿ ಒಂದು ಸೂಕ್ತ ತನಿಖೆಯನ್ನು ನಡೆಸಬೇಕು. ಆಮೇಲೆ ವಂಚನಹಳ್ಳಿ ಈಗಾಗಲೇ 2 ವಂಚನಹಳ್ಳಿ ಮತ್ತು ಕಾಜೇಸಹಳ್ಳಿ ಕೆರೆಗಳಿಗೆ ಮಣ್ಣನ್ನು ತೆಗೆಯೋದಕ್ಕೆ ಪರ್ಮಿಷನ್ಗೆ ಹಾಕೊಂಡಿದ್ದಾರೆ. ಸೊ ಅದನ್ನು ಕೊಡಬಾರ್ದು. ಅವ್ರು ಕೊಟ್ರೆ ಮತ್ತೆ ಈ ಅನಾಹುತ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ. ಮತ್ತೆ ಅದೇ ಪರಮನಹಳ್ಳಿ ಗ್ರಾಮದಲ್ಲಿ ಒಂದು ಗ್ರಾವೆಲ್ನಿಂದ ಕೂಡಿದ ಕಲ್ಲಿನ ಗುಟ್ಟ ಇದೆ. ಆ
ಅದನ್ನು ಕೂಡ ರಸ್ತೆಗೆ ಬಳಸ್ಕೊಳ್ಳೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ತಿದ್ದಾರೆ. ಕೊಟ್ಟಿದ್ರೆ ಅದನ್ನು ಕೂಡ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಒತ್ತಾಯವನ್ನ ಮಾಡ್ತಿದ್ದೀವಿ. ರೋಜಳ ಸಾವಿಗೆ ಸಂಬಂಧಪಟ್ಟಂಗೆ ತ್ರಿಮಿಷಟ್ಟಹಳ್ಳಿ ಠಾಣೆಯಲ್ಲಿ ಅವರ ಮನೆಯವರು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿಗೆ ಸಂಬಂಧಪಟ್ಟಂತೆ ಒಂದು FCR ಕೂಡ ದಾಖಲಾಗಿದೆ. ಆ ಕಂಪನಿಯವನ್ನ ಕರೆಸಿದ್ರು, ಅದು ಬಿಟ್ರೆ ಯಾವುದೇ FIR ಕೂಡ ದಾಖಲಾಗಲಿಲ್ಲ. ಸೊ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು, ಮುಖ್ಯಮಂತ್ರಿಗಳು ಈ ಕೆರೆ ಅಭಿವೃದ್ಧಿಗೆ, ಕೆರೆ ಸಂರಕ್ಷಣೆಗೆ ಮತ್ತು ಇದಕ್ಕೆ ಅಧ್ಯಕ್ಷರು ಮುಖ್ಯಮಂತ್ರಿಗಳೇ. ಕೆರೆ ಮತ್ತು ಅಭಿವೃದ್ಧಿಗೆ ಸಂರಕ್ಷಣೆಗೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, ಸಣ್ಣ ನೀರಾವರಿ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ. ಈ ಎಲ್ಲರೂ ಕೂಡ ಎಲ್ಲರ ಜವಾಬ್ದಾರಿ ಕೂಡ ಇದೆ. ಅದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು, ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಈ ಆಗಿರ್ತಕ್ಕಂಥ ಈ ಅಕ್ರಮ ಮಣ್ಣು ತೆಗೆದಿರ್ತಕ್ಕ ಬಗ್ಗೆ ತನಿಖೆ ನಡೆಸಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳು ಕೂಡ ಹೊಣೆಗಾರರಿದೆ, ಅವರನ್ನು ಕೂಡ ಹೊಣೆಗಾರರನ್ನಾಗಿ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳನ್ನ ಏನಾದರೂ ಅವರು ಇದರೊಳಗಡೆ ಶಾಮೀಲಾಗಿದ್ರೆ ಅಥವಾ ಅವರು ಕರ್ತವ್ಯ ಲೋಪ ಎಸಗಿದ್ರೆ ಅವರನ್ನು ಅಮಾನತುಗೊಳಿಸಬೇಕು ಅಥವಾ ವಜಾಗೊಳಿಸಬೇಕು, ಸರ್ಕಾರ ಸೇವೆಯಿಂದ ವಜಾಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ತಾಲೂಕು ಸಮಿತಿ ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡುತ್ತದೆ. ಸಮಿತಿ ವಿವರಿಸಿದ್ದಾರೆ. ನಾನೊಂದು 2 ಮಾತು ಹೇಳ್ತಾ, ನಮ್ಮ ನಮ್ಮಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆರೆಗಳನ್ನ ಕೆಲವರು ಈ ಪ್ರೈವೇಟ್ ಕಂಪ್ನಿಯವರು ಬಂದು ಆ ಕೆರೆಗಳನ್ನ ಆಳವನ್ನು ಅದು ಲಿಮಿಟೇಷನ್ ಇಲ್ಲ, ಅವ್ರು ಬರೀ 3.25 ಅಡಿ ತೆಗೆಯುವಂಥ ಒಂದು ಪರ್ಮಿಷನ್ ಇದೆ. ಆದರೆ ಅವ್ರು ನೋಡಿದ್ರೆ ಈಗ 25 ಅಡಿ 30 ಅಡಿ ಕೆರೆಗಳ ಆಳಗಳನ್ನು ಉಳಿಸಿ ಸ್ಥಳೀಯವಾಗಿ ಆ ಲೋಕಲ್ ಜನರ ಕೈವಾಡ ಅವ್ರನ್ನ ಇದು ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಕಮಿಷನ್ ಕೊಟ್ಕೊಂಡು ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಪಂಚಾಯತಿ ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಆ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸರ್ಕಾರ ನಮ್ಮ RIVA ಅವರು ಅವರ ಹ್ಯಾಂಡ್ ಓವರ್ ಮಾಡ್ಕೊಂಡು ಅವ್ರ ಕಮಿಷನ್ ಕೊಟ್ಕೊಂಡು ಆ ಕೆರೆಗಳನ್ನ ಅವ್ರು ಇಷ್ಟ ಬಂದಂಗೆ ಮಣ್ಣನ್ನು ಎತ್ತಿ ಅವ್ರು ಇಷ್ಟ ಬಂದಂಗೆ ಮಣ್ಣನ್ನು ಮಾರಾಟ ಮಾಡುತ್ತಾರೆ. ಈ ವಿಚಾರವಾಗಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ವಿ. ಈ ವಿಚಾರವಾಗಿ ಮೊನ್ನೆ ತರಬಳ್ಳಿಯಲ್ಲಿ ನಡೆದಂಥ ಘಟನೆ 27/8/2024 ನಮ್ಮ ತರಬಳ್ಳಿ ಗ್ರಾಮದ ರೋಜಾ ಎಂಬ 30 ವರ್ಷದ ಒಂದು ಹೆಣ್ಣು ಮಗಳು ಆ ಕೆರೆಯಲ್ಲಿ ಬಿದ್ದು ತೀರ್ಕೊಂಡಿರ್ತಾರೆ. ಅದರ ವಿಚಾರವಾಗಿ ನಾವು ಈ 29ನೇ ತಾರೀಕು ನಮ್ಮ TS ಹಳ್ಳಿ ಲಿಮಿಟ್ಸಲ್ಲಿ ಒಂದು ಕಂಪ್ಲೇಂಟ್ ದೂರು ಸಹ ಕೊಟ್ಟಿದ್ದೀವಿ. ಅದ್ರ ವಿಚಾರವಾಗಿ ಅವರೊಂದು LCR ಮಾಡಿಕೊಂಡ್ರು. ಮತ್ತು ಆ ಕಂಪ್ನಿಯವ್ರನ್ನ ಕರೆಸಿ ಮಾತಾಡಿದ್ರೆ ಅವ್ರು ಹೇಳ್ತಾರೆ, ನಾವು ನಮ್ಮ ಪರ್ಮಿಷನ್ ಎಷ್ಟಿದೆ ಅಷ್ಟು ಮಾಡಿದ್ದೀವಿ ಅಂತ. ಅಲ್ಲೋಗಿ ಇವಾಗ ನೇರ ಚೆಕ್ ಮಾಡಿದ್ರೆ 25-30 ಅಡಿ ಆಳ ಆ ಕೆರೆಯನ್ನು ಮಣ್ಣನ್ನು ಇಟ್ಟಿದ್ದಾರೆ. ಆ ಮಗು ಅಲ್ಲಿ ಏನು ಹೋಯ್ತೋ ಗೊತ್ತಿಲ್ಲ, ಹೋಗಿ ಬಿದ್ದು ಸತ್ತಿರೋ ಕಾರಣ ಆ ಮಣ್ಣು ತೆಗ್ದಿರೋ ಅವರೇ ಅದಕ್ಕೆ ನೇರ ಕಾರಣರಾಗ್ತಾರೆ. ಆದ್ದರಿಂದ ಅವ್ರ ಮೇಲೆ ಕೇಸ್ ಹಾಕಬೇಕು. ಮತ್ತು ಈ ಥರ ಘಟನೆಗಳು ಮತ್ತೆ ಅಲ್ಲಿ ನಡೀಬಾರ್ದು. ನಮ್ಮ ಕೆರೆಗಳು ನಮ್ಮ ರಕ್ಷಣೆ, ನಾವು ಕೆರೆಗಳನ್ನು ಉಳಿಸ್ಬೇಕು. ಈಗಾಗಲೇ ಕೆರೆಗಳನ್ನ ಸುಮಾರು ಜನ ಎಲ್ಲ ಒತ್ತುವರಿಗಳು ಮಾಡ್ಕೊಂಡಿದ್ದಾರೆ. ಆ ಅಕ್ಕಪಕ್ಕದ ಭೂ ಮಾಲೀಕರು ಆ ಕೆರೆಗಳನ್ನ ಬಳಸ್ಕೊಂಡು ಮತ್ತೆ ಅದರಲ್ಲಿ ಇದು ಮಾಡ್ಕೊಂಡು ಏನೋ ಅವ್ರಿಗೆ ಇಷ್ಟ ಬಂದಂಗೆ ವ್ಯವಸಾಯ ಮಾಡ್ತಾರೆ. ಕೆಲವರು ಆ ಕೆರೆಗಳನ್ನ ಲೇಔಟ್ಗಳು ಮಾಡ್ಕೊಂಡು ಮಾರಾಟ ಮಾಡ್ತಾರೆ. ಆದ್ದರಿಂದ ಈ ಕೆರೆಗಳನ್ನ ಏನು ಒತ್ತುವರಿ ಮಾಡ್ಕೊಂಡವ್ರೆ ಅದನ್ನು ಸರ್ಕಾರ ಈ ಕೂಡಲೇ ತಹಸೀಲ್ದಾರ್ ಅದಕ್ಕೊಂದು ತಂಡ ನೇಮಿಸಬೇಕು. ಆ ತಂಡ ನೇಮಿಸಿ ಅದನ್ನು ಒತ್ತುವರಿ ಏನಾಗಿದೆ ಅದನ್ನೆಲ್ಲ ಬಿಡಿಸಿ ಅದು ಕಾಂಪೌಂಡ್ ಹಾಕ್ಬೇಕು, ಅದ್ಬಸ್ತ್ ಹಾಕಬೇಕು. ಅದ್ಬಸ್ತ್ ಆಗಿ ಅದು ತಂತಿ ಬೇಲೆಗಳನ್ನ ತಂತಿ ಬೇಲೆ ಹಾಕ್ಕೊಡ್ಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಕೆರೆಗಳು ಉಳಿಸ್ಕೊಬೇಕು. ನಾವು ಕೆರೆಗಳ ಸಂರಕ್ಷಣೆ ಮಾಡಿದ್ರೇ ನಮ್ಮ ಜೀವ ಸಂಕುಲ ಉಳ್ಕೊಳ್ಳೋದು. ಮತ್ತು ನಾವು ಮನುಷ್ಯರಿಗೂ ಕೂಡ ನಮಗೂ ನಾಳೆ ಮುಂದಕ್ಕೆ ನೀರು ಮತ್ತು ನಮ್ಮ ಊರು ಸಮೃದ್ಧವಾಗಿರ್ಬೇಕಂದ್ರೆ ಕೆರೆಗಳು ಸಮೃದ್ಧವಾಗಿರ್ಬೇಕು. ಕೆರೆಗಳು ನಮ್ಮ ಜೀವನಾಡಿಗಳು. ಆ ಕೆರೆಗಳನ್ನ ನಾವೆಲ್ಲ ಸೇರಿ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ, ಒಂದು ವೇಳೆ ಈಗ ನಾವು ಈಗಾಗಲೇ ದೂರು ಕೊಟ್ಟಿದ್ವಿ ತಹಸೀಲ್ದಾರ್ಗೆ. ಅವರು ಒಂದು 2 ದಿನದಲ್ಲಿ ನಾವು ವರದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಏನಾದರೂ ಇದನ್ನ ಕಂಡೀಷನ್ ಆಗಿ ತಗೊಂಡು ನಮ್ಗೆ ವರದಿ ಕೊಟ್ಟು ಅದನ್ನೆಲ್ಲ ಸ್ಟಾಪ್ ಮಾಡಿ ಮತ್ತೆ ಅವ್ರ ಮೇಲೆ ಕೇಸ್ ಹಾಕದೆ ಹೋದ್ರೆ ನಾವು ಈ ವಿಚಾರನ ಎತ್ಕೊಂಡು ನಾವು CM ಮಟ್ಟ ಹೋಗ್ತೀವಿ. CM ವಿರುದ್ಧ ನಾವು ಹೋರಾಟ ಕೊಡೋ, ಸರ್ಕಾರದ ವಿರುದ್ಧ ಹೋರಾಟ ಕೊಡೋ ಮಾಡ್ತೀವಿ. ದೊಡ್ಡ ಮಟ್ಟದ ಹೋರಾಟನ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಏನು ಅಕ್ರಮವಾಗಿ ಈ ಪ್ರೈವೇಟ್ ಕಂಪನಿಯವರು ಮಣ್ಣು ತೆಗೆದಿರೋದ್ರಿಂದ ನಮ್ಮ ಮಗಳು ಸತ್ತೋಗಿದ್ದಾರೆ. ಅದೇ ಕಾರಣದಿಂದ ಇನ್ನು ಮುಂದೆ ಯಾವುದೇ ಸಾವು ನೋವುಗಳು ಆಗದಿರಂಗೆ, ಪ್ರಾಣಿ ಪಕ್ಷಿಗಳಿಗೆ ಏನು ತೊಂದರೆ ಆಗದಿರಂಗೆ ಸುತ್ತಲೂ ಬೇಲಿ ಫೆನ್ಸಿಂಗ್ ಎಲ್ಲ ಹಾಕಿಸಿ ಅವ್ರ ವಿರುದ್ಧವಾಗಿ ಕಾನೂನು ಕ್ರಮ ತಗೋಬೇಕು. ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಸರ್. ಅವ್ರನ್ನ ಕರೆಸಿದ್ರು ಸರ್. ಒಂದು 3 ದಿವಸ ಟೈಮ್ ಕೇಳಿದ್ರು. ಅವ್ರನ್ನ ಕರೆಸ್ತೀರಿ ಅಂತ ಹೇಳಿಬಿಟ್ಟು ಕರೆಸಿ ಅವರು ಬಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೋಗಿದ್ದಾರೆ ಸರ್. ಅವ್ರೇನ ಪೆನ್ಷಿಂಗು ಕೆಲಸ ಮಾಡ್ಕೊಡಿಲ್ಲ ಅಂದರೆ ನಾವು FIR ಮಾಡ್ಕೊಡ್ತೀವಿ, ಅವ್ರ ಮೇಲೆ ಕೇಸ್ ದಾಖಲು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್.
ಸಾವಿಗೆ ಪರಿಹಾರ ಸರ್ ಪರಿಹಾರ ಯಾವುದೇ ರೀತಿ ಸಿಗಲಿಲ್ಲ ನಮಗೆ. ಈಗ ಏನಾಗಿದೆ ಅಂದ್ರೆ ಜನಪ್ರತಿನಿಧಿ ಅಂತ ಒಬ್ಬರನ್ನ ಆಯ್ಕೆ ಮಾಡಿರ್ತಾರೆ. ಸೊ ಈಗ ರಾಜಕಾರಣವನ್ನ ಜನಸಾಮಾನ್ಯ ಸರಿಯಾಗಿ ಇನ್ನೂ ರಾಜಕಾರಣ ತಲುಪಲಿಲ್ಲ. ಆದ್ರೆ ಅವರೇ ದೊರೆ, ಅವನ್ ಬಿಟ್ರೆ ಇನ್ನು ಯಾರು ಇಲ್ಲ ಅನ್ನೋ ಮಟ್ಟದಲ್ಲಿ ಜನ ಬಂದ್ಬಿಟ್ಟಿದ್ದಾರೆ. ಜನರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಮೇಲು ಅನ್ನೋದು ಗೊತ್ತಿಲ್ಲ. ಅಲ್ಲಿನ ಮೆಂಬರು ಅಥವಾ ಯಾವ ಮುಖ್ಯಸ್ಥನೋ ಅದು ಮೇಲಾಗ್ಬಿಟ್ಟಿದೆ. ಇವತ್ತು ಯಾವ ಪಾರ್ಟಿ ಅಧಿಕಾರದಲ್ಲಿ ಇರುತ್ತೆ, ಸೊ ಅವರೇ ಅದನ್ನ ಆಡಳಿತ ನಡೆಸೋರು, ಅವರೇ ನಮ್ಮ ಯಜಮಾನರು ಅಂತ ಭಾವಿಸ್ಬಿಟ್ಟಿದ್ದಾರೆ. ಅದರಿಂದ ಈ ಕೆಲಸಗಳಾಗ್ತಾ ಇದ್ದಾವೆ. ಅವರನ್ನ ಪ್ರಶ್ನೆ ಮಾಡುವ ಧೈರ್ಯ ಕೂಡ ಜನರಲ್ಲಿ ಇರೋಲ್ಲ. ಯಾಕಂದ್ರೆ ಅವರೇ ಸಹ ಎಲ್ಲವನ್ನು ಕೂಡ ಕಾನೂನು ಕಟ್ಲೆ ಇನ್ನೇನಿದೆಯೋ ಅವರೇ ಅಂತ ತೀರ್ಮಾನ ಬಂದ್ಬಿಟ್ಟಿದ್ದಾರೆ ಜನ. ನಮ್ದಲ್ಲ ಸರ್ಕಾರದ ಹೋಗುತ್ತೆ ಅಂತ. ಸರ್ಕಾರ ಅಂದ್ರೆ ಯಾರು ಅಂತ ಜನರಿಗೆ ಗೊತ್ತಿಲ್ಲ. ಈ ಸೊತ್ತು ಉಳಿದ್ರೆ ನಾವು ಉಳಿತೀವಿ. ಕೊಟ್ಟಿದ್ದ ನಿದರ್ಶನಗಳಿಲ್ಲ ಸರ್. ಕೊಟ್ಟಿದ್ರೆ ಸಣ್ಣ ಪುಟ್ಟ ಇವನು ಕೊಟ್ಟಿದ್ದಾರೆ. ಅದು ಯಾರೋ ಊರಿನ ಮುಖ್ಯಸ್ಥನಿಗೆ ಯಾರೋ ಸೇರ್ಕೊಂಡಿರುತ್ತೆ. ಅವನು ತನ್ನ ಮೇಲೆ ಬರ್ತಕ್ಕಂಥ ಅಪವಾದ ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೋ ಒಂದು ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ಅಂತ. ದೇವಸ್ಥಾನಗಳಿಗೆ ಕೊಟ್ಟಿದ್ರೆ ಕೆಲವು ಗ್ರಾಮಗಳಲ್ಲಿ ದೇವಸ್ಥಾನಕ್ಕೆ ದಲಿತರಿಗೆ ಪ್ರವೇಶನೇ ಇಲ್ಲ. ದೇವಸ್ಥಾನಕ್ಕೆ ಕೊಟ್ಟು ಏನು ಪ್ರಯೋಜನ ಆಗುತ್ತೆ? ಈಗ ತರಬಳ್ಳಿ ಗ್ರಾಮ ರೋಜಾ ಪ್ರಾಣವನ್ನು ಕಳ್ಕೊಂಡ್ರು. ಆ ಊರಿಗೆ ಯಾರಿಗೋ ಒಬ್ಬರಿಗೆ ಲಾಭ ಆದ್ರೆ ಅವ್ರಿಗೇನು ಲಾಭ ಆಗುತ್ತೆ? ಕಳ್ಕೊಂಡ ಕುಟುಂಬದವರಿಗೆ ನೋವಿರುತ್ತೆ. ಹಿಂಗೆ ಶಾಲೆ ಇದೆ, ಶಾಲಾ ಮಕ್ಕಳಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ವಿಚಾರವನ್ನು ಇಟ್ಟು ಮಾತಾಡ್ತಾ ಇದ್ದೀವಿ. ಯಾರಿಗೂ ತೊಂದರೆ ಆಗಬಾರ್ದು. ಆಕೆ ಕೂಡ ಸರ್ಕಾರದಲ್ಲಿ ಬದುಕು ಹೋಗ್ತಿದೆ. ಆಕೆ ಕೂಡ ಓಟನ್ನು ಚಲಾಯಿಸಿ ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಆಕೆ ಕೂಡ ಈ ರಾಜ್ಯದ ಈ ದೇಶದ ಅಲ್ಲ ಒಬ್ಬ ವ್ಯಕ್ತಿ, ಮತದಾರ ವ್ಯಕ್ತಿ. ಅವ್ರಿಗೂ ಕೂಡ ಜೀವಕ್ಕೆ ಬೆಲೆ ಇದೆ. ಎಲ್ಲ ಜೀವಗಳಿಗೂ ಬೆಲೆ ಇದೆ. ಅದು ಇದಾಗ್ಬೋದು, ಏನೋ ಬುದ್ಧಿಮಾಂದ್ಯ ಆಗ್ಬೋದು ಅಥವಾ ಮೆಂಟಲ್ ಆಗಿರೋರಾಗ್ಬೋದು. ಬುದ್ಧಿಮಾಂದ್ಯ ಅಥವಾ ಮೆಂಟಲ್ ಆಗಿರ್ತಕ್ಕಂಥ ಅಂಗವಿಕಲ ಆಗಿರ್ಬೋದು ಅಥವಾ ಇನ್ನೊಬ್ಬ ವ್ಯಕ್ತಿ ಆಗಿರ್ಬೋದು. ಎಲ್ಲರಿಗೂ ಕೂಡ ಬದುಕುವ ಹಕ್ಕಿದೆ. ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೇನು ಒಬ್ಬ ರಾಷ್ಟ್ರಪತಿಗೇನು ಓಟಿನ ಹಕ್ಕಿದೆಯೋ ಅವ್ರಿಗೂ ಕೂಡ ಅದೇ ಓಟಿನ ಹಕ್ಕಿದೆ. ಎಲ್ರಿಗೂ ಕೂಡ ನಮ್ಮ ಸಂವಿಧಾನ ಸಮಾನತೆಯನ್ನ ಮತ್ತು ವ್ಯಕ್ತಿ ಗೌರವವನ್ನ ಒಂದು ಮೌಲ್ಯವನ್ನ ಕೊಟ್ಟಿದೆ. ಸೊ ಇದು ಸ್ಮಶಾನಕ್ಕೆ ಸೇರಿದ ಜಾಗ ಇದೆ. ಈಗ ನೀವು 185 ಹೇಳ್ತಿದ್ದೀರಾ, ಸ್ಮಶಾನಕ್ಕೆ ಸೇರಿದ ಜಾಗ. ಅಲ್ಲಿ ಸ್ಮಶಾನ ಉಳಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದು ಕೂಡ ಅಕ್ರಮನೇ. ಆದರೆ ಮಾಡ್ಕೊಂಡು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ, ಓಕೆ. ಆದರೆ ಅಲ್ಲಿ 85 ಸರ್ವೆ ನಂಬರ್ ಬರುತ್ತೆ. ಅಲ್ಲಿ ಮಣ್ಣು ತೆಗೆಯೋದ್ರಿಂದ ಅಲ್ಲಿ ಗ್ರಾವೆಲ್ನ ತೆಗೆದು ಅವರು ಬಳಸ್ಕೊಳ್ಳೋಕೆ ಹೇಳ್ತಿದ್ದಾರೆ ಅಷ್ಟೇ. ಇಲ್ಲೇನೋ ಸೈಟ್ ಮಾಡ್ತೀವಿ ಅಂತೇಳಿ ಆ ಗ್ರಾವೆಲ್ ಗುಡ್ಡದಲ್ಲಿ ಸೈಟ್ ಮಾಡೋಕ್ಕಾಗುತ್ತಾ? ಮನೆ ಕಟ್ಟಕ್ಕಾಗುತ್ತಾ? ಆ ಕಲ್ಲು ಅಲ್ಲ ಹಿಂಗೆ ಒಂದು ತೆಗೆದ್ರೆ ಇನ್ನೆಲ್ಲ ಜಾರ್ಕೊಂಡು ಹೋಗುತ್ತೆ. ಅಲ್ಲಿ ಮನೆ ಕಟ್ಟಕ್ಕಾಗುತ್ತಾ? ಸುಳ್ಳನ್ನ ಹೇಳಿ ಆ ಮಣ್ಣನ್ನ ಲೂಟಿ ಮಾಡ್ತಾ ಇದ್ದಾರೆ. ಅದು ತುಂಬಾ ಬೆಲೆ ಬಾಳ್ತಕ್ಕಂಥದ್ದು ಆ ಕಲ್ಲು. ಹೀಗಾಗಿ ಯಾರು ಪ್ರಭಾವಿಗಳಿರ್ತಾರೆ ಅವ್ರಿಗೆಲ್ಲ ಸೇರ್ತಿದೆ. ಮತ್ತೆ ಏನು ಪಂಚಾಯತಿ ಅಧಿಕಾರಿಗಳು ಮತ್ತೆ ರೆವಿನ್ಯೂ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವ್ರಿಗೆಲ್ರಿಗೂ ಗೊತ್ತಿಲ್ಲ ಸರ್. ಶಾಸನ ಗಮನಕ್ಕೆ ಹೋಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಹಿಂದೆ ಕೂಡ ನಮ್ಮ ತರಬಳ್ಳಿ ಗ್ರಾಮಸ್ಥರು ಕೆಲವರು ನಮ್ಮೂರಿನಲ್ಲಿ ನ್ಯೂಸ್ ಕೂಡ ಆಗಿದೆ, ಎಲ್ಲ ಧ್ವನಿ ಎತ್ತಿದ್ರು. ಆದ್ರೆ ಯಾವ ಪರಿಣಾಮನೂ ಕೂಡ ಆಗಲಿಲ್ಲ. ಸ್ಥಳೀಯವಾಗಿ ಅವ್ರು ಹೇಳ್ತಕ್ಕಂಥದ್ದೇ ಅದನ್ನ ಯಾರು ಸ್ಕೈಲ್ಯಾಕ್ ಕಂಪನಿಯವರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದು ಹೇಳಿದಾಗ ಅವ್ರು ಹೇಳ್ತಕ್ಕಂಥದ್ದು ಸ್ಥಳೀಯವಾಗಿ ನಮ್ಗೆ ಆ ಮುಖಂಡರ ಬೆಂಬಲ ಇದೆ, ನಾವು ಅವ್ರಿಗೆ ಸಪೋರ್ಟ್ ತಗೊಂಡೇ ಮಾಡ್ತಿದ್ದೀವಿ ಅಂತ ಹೇಳ್ತಕ್ಕಂಥದ್ದನ್ನ ಹೇಳ್ತಿದ್ದಾರೆ.